ನಿಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಗಣಪತಿ ಹಬ್ಬಕ್ಕೆ ಗಣೇಶನ ನೈವೇದ್ಯಕ್ಕೆ ಪಂಚಕಜ್ಜಾಯನ ಮಾಡ್ತಾ ಇದ್ದೀನಿ. ಕಡಲೆನ ಉಪಯೋಗಿಸಿ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡಲೆಯನ್ನು ತಗೊಂಡಿದ್ದೀನಿ, ಕೊಬ್ಬರಿಯನ್ನು ತಗೊಂಡಿದ್ದೀನಿ ಅರ್ಧ ಬಟ್ಲಿನಷ್ಟು, ಕಪ್ಪು ಎಳ್ಳು, 2 ಏಲಕ್ಕಿ, ನಂತರ ಕಾಲು ಭಾಗದಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಇದಾದ ನಂತರ ಒಂದು ಪ್ಯಾನ್ ತಗೊಂಡಿದ್ದೀನಿ, ಅದಕ್ಕೆ ಕೊಬ್ಬರಿಯನ್ನು ಸೇರಿಸಿ ನಾವು ಹುರ್ಕೋಬೇಕು. ಇದನ್ನು ಕೊಬ್ಬರಿಗೆ ಎಣ್ಣೆನೇ ಆಗಲಿ ತುಪ್ಪನೇ ಆಗಲಿ ಹಾಕೋಬೇಡಿ, ಹಾಗೆಯೇ ಡ್ರೈ ಆಗೇನೆ ಒಂದು 2-3 ನಿಮಿಷ ಹಾಗೆಯೇ ಹುರ್ಕೊಳ್ಳಿ ಅಷ್ಟೇ. ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಬೇಕು ಅನ್ನೋ ಗಡಿಬಿಡಿಯಲ್ಲಿ ಈ ನೈವೇದ್ಯ ಒಂದು 5 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಕೊಬೋದು. ಕೊಬ್ಬರಿ ಹುರಿದಾದ ನಂತರ ನಾನಿವಾಗ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಎಳ್ಳು ಕೂಡ ಒಂದು 2 ಸ್ಪೂನಿನಷ್ಟು ತಗೊಂಡಿದ್ದೀನಿ, ಕಪ್ಪು ಎಳ್ಳು. ಇದು ಕೂಡ ಸಿಡಿಬೇಕು, ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಕೊಟ್ಕೊಂಡು ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸಿ ಅಷ್ಟೇ, ಬೇಗ ಬಿಸಿಯಾಗಿ ಹೋಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕಡಲೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಕಡಲೆನ ಜಾಸ್ತಿ ಸ್ಮೂತಾಗಿ ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಇರಬೇಕು. ಜಾಸ್ತಿ ತರ್ತರಿಯಾಗಿ ಕೂಡ ಇರಬಾರ್ದು. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತು ಎಳ್ಳು ತಣ್ಣಗಾದ್ಮೇಲೆ ನಾವು ಹಾಕ್ಕೋಬೇಕು. ನಂತರ ಇಲ್ಲಿ ಸಕ್ಕರೆನೂ ಕೂಡ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆನೂ ಅಷ್ಟೇ ತೀರಾ ಸಾಫ್ಟಾಗಿ ಮಾಡ್ಕೊಬಾರ್ದು, ಅದು ಸ್ವಲ್ಪ ತರ್ತರಿಯಾಗಿ ಇರಬೇಕು. ನಂತರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಂಚಕಜ್ಜಾಯನ ನಾವು ಹಲವಾರು ರೀತಿಯಲ್ಲಿ ಮಾಡ್ತೀವಿ. ಕಡಲೆಕಾಳಿನ ಮಾಡ್ತೀವಿ, ಕಡಲೆಬೇಳೆದು ಮಾಡ್ತೀವಿ, ಕಡಲೆಲೂ ಕೂಡ ಮಾಡ್ತೀವಿ, ಬೆಲ್ಲನ ಹಾಕಿನೂ ಕೂಡ ಮಾಡ್ತೀವಿ. ಗಣೇಶನಿಗೆ ಸಿಹಿ ಅಂದರೆ ಬಹಳ ಪ್ರಿಯ ಅಲ್ವಾ, ಅದಕ್ಕೋಸ್ಕರ ಈ ಪುಟ್ಟದಾಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.